low right now. I mean, Dehradun airport. Crazy perspective ಅಲ್ಲ, ಪರ್ಸ್ಪೆಕ್ಟಿವ್. ಈ ವಿನಯ್ ಸ್ಟೋರಿ ನೋಡ್ಬಿಟ್ಟು ಪರ್ಸ್ಪೆಕ್ಟಿವ್ ಅಂತ ಬಂದ್ಬಿಟ್ಟು ಅಷ್ಟೇ. Dehradun airport. I just met a guy called Paramjeet. He just gave his number. ಏನಾದರೂ ಆಟೋವ್ರ ಜೊತೆ ಮಾತಾಡೋಕ್ಕೆ ಕಷ್ಟ ಆದರೆ ಹೇಳು, ನಾನು ಮಾತಾಡ್ತೀನಿ ಮಾಡಿಕೊಡು ಅಂತ. ಅವರು ಡೈರೆಕ್ಟ್ ಬಸ್ ಇದೆ. ಈ ಜಸ್ಟ್ ಲೆಫ್ಟ್ ದಟ್. ನಾನು ಇವಾಗ ರಿಷಿಕೇಶ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಜಸ್ಟ್ ಆಸ್ ದಟ್ ಸೆಕ್ಯೂರಿಟಿ ಗಾಯ್, ದ ಅಂಕಲ್, ವಿ ಟೋಲ್ ಕ್ಯಾಬಲ್ಲಿ ಇಷ್ಟೆಲ್ಲ ಆಗಿದ್ದಿದ್ರೆ ಕ್ಯಾಬಲ್ಲೇ 2,000 ರೂಪಾಯಿ ತೊಗೊತಾರೆ. ಅಲ್ಲಿ ಒಂದು 10 ನಿಮಿಷ ವಾಕ್ ಮಾಡ್ಕೊಂಡು ಹೋಗು, ಬಸ್ ಸಿಗುತ್ತೆ, ಕಡಿಮೆ ಚೀಪಲ್ಲಿ ಆಗೋಗುತ್ತೆ ಅಂತ. ಸೊ ಆ ಕಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. See you then. Right now in Tapovan, going to my hostel, bro. And it's already so cold, 19 degree ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಹೆವಿ ಕೋಲ್ಡ್ ಅಪ್ಪ, ಚಳಿ ಆಗ್ತಾಯಿದೆ. ಆಲ್ರೆಡಿ ಇವಾಗ ಜಾಕೆಟ್ ಬೇಕು ಅನಿಸ್ತಾ ಇದೆ. ಇವಾಗ ಲಕ್ಷ್ಮಣ್ ಜೂಲ ಹತ್ರ ಇರೋಷ್ಟೇ. ಅಲ್ಲಿ ಹೋಗ್ತಾ ಇದ್ದೀವಿ, ಜೋಯ್ಸ್ ಹಾಸ್ಟೆಲ್. ಐ ಆಮ್ ಜಸ್ಟ್ ಸ್ಟಿಲ್ ಫಿಗರಿಂಗ್ ಔಟ್ ದ ವೇ ಟು ದಟ್ ಪ್ಲೇಸ್. ನೋಡಬೇಕು, ನಾವು 9 ನಿಮಿಷ ನೋಡಿಸ್ತಾ ಇದೆ. ಹಿಂಗೆ ನಡ್ಕೊಂಡು ಹೋಗೋದು ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ರೆಕಾರ್ಡಿಂಗ್. ಸ್ವಲ್ಪ ಕೆಲಸ ನೋಡಬೇಕು, ಸ್ವಲ್ಪ ಹಾಸ್ಟೆಲ್ದು ಸ್ಟೇ ನೋಡಬೇಕು, ಹುಡುಕಬೇಕು. ಜನ ನೋಡ್ತಾ ಇದ್ದಾರೆ ಗೊತ್ತಾ, ಅದೇ ನನಗೇನು ಅನಿಸ್ತಾ ಇಲ್ಲ. ಯಾಕೆ ಹೇಳು, ಈಗ ನಮ್ಮ ಏರಿಯಲ್ಲಿ ನಾನು ಕನ್ನಡದಲ್ಲಿ ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಮಾಡೋಣ ಅಂತ ಇದ್ದೆ, ಮಾತಾಡೋಣ ಅಂತ ಇದ್ದೆ, ಅದೇ ಧೈರ್ಯ ಸಾಲಿಲ್ಲ. ग्लास में बनाया ಸೀಸನ್ ನೆಕ್ಸ್ಟ್ ಮಂತ್ ಇನ್ ದ ಸೀಸನ್. ಇವಾಗೇ ಚೆನ್ನಾಗಿ ಸಾಗರ. Morning. ಘಾಟಿಗೆ ಹೋಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ 6 or 6:10. Let's see. Oh, this is Freedom Cafe. ಜಾಕೆಟ್ ಇಲ್ಲ ಅಂದರೆ ಆಗ್ತಾ ಇದ್ದಿಲ್ಲ, ಹೆವಿ ಚಳಿ. ನಿದ್ದೆ
ಚೆನ್ನಾಗಿ ಬಂತು. ಇದೇನಾ ಟೆಂಪಲ್ ಬರುತ್ತೆ, ಅದು ಈ ಟೆಂಪಲ್ ಅಲ್ಲ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಔಟ್ ಆಫ್ ನೋಡ್ತೀನಿ. ಬನ್ನಿ, ಮಸ್ತಾಗಿದೆ ವ್ಯೂ, ಹೊಟ್ಟೆಡ್ ವ್ಯೂ. ಅವಾಗ ಆ ಘಾಟ್ ಹತ್ರ ಹೋಗಿದ್ದೆ. ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಹಾಂ, ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ, ನೋಡ್ತಾನೂ ಇಲ್ಲ. ಬಟ್ ನೆಮ್ಮದಿಯಾಗಿದೆ, ತುಂಬ ಪೀಸ್ ಆಗಿದೆ. ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಸ್ಟಾರ್ಟ್ ಆಗಿ ಹೋಗುತ್ತೆ. ಅದಾದಮೇಲೆ ಮುಂದಕ್ಕೆ ರಾಫ್ಟಿಂಗ್ಗೆ ಹೋಗಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ನಾನು ಘಾಟಿಗೆ ಬಂದೆ. ನಮ್ಮ ಹಾಸ್ಟೆಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ. ಪ್ರಾಬ್ಲಮ್ ಏನಂದರೆ ಎಲ್ಲ ನೋಡಿದೆ, ನೆಮ್ಮದಿಯಾಗಿತ್ತು, ಆದರೆ ಘಾಟ್ ಹೆಸರು ಗೊತ್ತಿಲ್ಲ. ಯಾಕಂದರೆ ಆ ಕಡೆ ಒಂದು ಘಾಟ್ ಇರುತ್ತೆ, ಈ ಕಡೆ ಒಂದು ಘಾಟ್ ಇರುತ್ತೆ, ಅಲ್ಲೊಂದು ಪಾಯಿಂಟ್ ಅಂತಾರೆ, ಇಲ್ಲೊಂದು ಪಾಯಿಂಟ್ ಅಂತಾರೆ. ಯಾವ ಪಾಯಿಂಟಿಗೆ ಏನು ಹೆಸರು ಇಕ್ಕಿದಾರೋ ಗೊತ್ತಿಲ್ಲ. 7:30 ಆಯಿತು, ಟೀ ಕುಡಿಬೇಕು. ಕಾಫಿ ಡೌಟೆ ಇಲ್ಲಿ ಸಿಗೋದು, ನೋಡೋಣ. ಚೆನ್ನಾಗಿತ್ತು ಅದು, ತಗೊಳ್ಳೋದಿತ್ತು. ನಮಗೆ ಕೂತ್ಕೊಂಡು ಬಿಡ್ಬೋದು. ಹೋಗಿ ರಾಫ್ಟಿಂಗ್ ಒಂದು ಮಾಡಬೇಕು. ಆಮೇಲೆ ಶಾರ್ಟೇ ಋಷಿಕೇಶ್ ಬಂದು ರಾಫ್ಟಿಂಗ್ ಮಾಡಿದಂತೆ. Some beach.
ಎಲ್ಲ ಕಡೆ ಜನ 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 ಇಲ್ದಿರೋ ಜಾಗಕ್ಕೆ ಹೋಗ್ಬೇಕು, ನೆಮ್ಮದಿಯಾಗಿರ್ಬೇಕು. ಎಲ್ಲರೂ ತ್ರಿವೇಣಿ ಘಾಟಿಗೆ ಹೋಗ್ತಾ ಇದ್ದಾರೆ. ಕ್ಷತ್ರಿಯ ಘಾಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಅಂತ ರಶ್. ರಾಮಚೂಲ ಇವಾಗ ತಾನೇ ಆರತಿ ಆಗಿ ಇವಾಗ ಜಾಂಕಿ ಸೇತು ಹೋಗ್ಬೇಕು. ಅಲ್ಲಿ ಹೋಗಿ ಲೈಟ್ ಶೋ ಕಾಣಿಸ್ತಾ ಇತ್ತು. ಇಲ್ಲಿಂದನೇ ಸ್ಪಾಟ್ ಇದೆ, ಆ ಸ್ಪಾಟ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನೋಡುವ ಹೆಂಗಿರುತ್ತೆ. ಎಸ್ಪೆಷಲಿ ವೆನ್ ದೆ ಕಾಲ್ ನಮ ಪಾರ್ವತಿ ಪತ ಹರ ಮಹಾದೇವ್. ಗೂಸ್ ಬಂಪ್ಸ್ ಕೈಯಲ್ಲೆಲ್ಲ ಹಬ್ಬ, ಬಾಡಿಯೆಲ್ಲ ಚುಮ್ಮ ಅನ್ಸ್ಬಿಡುತ್ತೆ. ಈ ರೀಲ್ಸಲ್ಲಿ ವೀಡಿಯೋಗಳಲ್ಲಿ ನೋಡ್ಸೋದು ಏನು ನಾರ್ಮಲ್ ಆಡ್ತೀನಿ ಅನಿಸುತ್ತೆ. ಬಂದಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಯಪ್ಪ ತುಂಬ ಚೆನ್ನಾಗಿತ್ತು. ಅದಂತೂ ಮಿಸ್ ಮಾಡಲೇಬಾರ್ದು. ಲೈಫಲ್ಲಿ ಒಂದ್ಸಲಿ ಆದರೂ ನೋಡಬೇಕು. ಮೋಸ್ಟ್ಲಿ ವಾರಣಾಸಿಯಲ್ಲೂ ಹಿಂಗೆ ಇರ್ಬೋದು. ಇಲ್ಲಿ ಮಾತ್ರ ವಾರಣಾಸಿ ನಾನು ಹೋಗಿಲ್ಲ, ಹೇಳೋಕ್ಕಾಗಲ್ಲ. ಇಲ್ಲಿ ಮಾತ್ರ ಚೆನ್ನಾಗಿದೆ. ಅದೇನು ಧೈರ್ಯ, ಅದೇನು ಕಾನ್ಫಿಡೆನ್ಸು ಬ್ಲಾಗ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ಏನೋ ಜೋಶು ಗೊತ್ತಿಲ್ಲ ಏನಾಗುತ್ತೋ. ಚೆನ್ನಾಗಿತ್ತು. ಮೋಸ್ಟ್ಲಿ ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ. ಯಾರು ಮಾತಾಡಿದ್ರೆ ಏನೋ ಹುಚ್ಚ ನನ್ನ ಮಗ ಮಾತಾಡ್ತಾ ಇದ್ದಾನೆ ಅನ್ಕೊತಾರೆ. ಆ ಕಾನ್ಫಿಡೆನ್ಸಲ್ಲಿ ಇದ್ದೀನಿ ಅಷ್ಟೇ. ಎಲ್ಲ ಹುಚ್ಚ ನನ್ನ ಮಕ್ಕಳು. ಕರಡೆ ನೋಡ್ಕೊಂಡು ನಡಿಬೇಕು. ಅದಕ್ಕೆ ಸರಿ. ಲಾಸ್ಟ್ ಬ್ರಿಡ್ಜ್ ಆಫ್ ರಿಷಿಕೇಶ್. ಲಕ್ಷ್ಮಣ್ ಜೋಳ ಇಸ್ ಅದು 500 ಮೀಟರ್ಸ್ ಇತ್ತು ನಮ್ಮ ಸ್ಟೇಯಿಂದ ಅಷ್ಟೇ. ಇವಾಗ ರಾಮಜೋಲ ಹತ್ರ ಇದು ನೋಡಿತ್ತು ಆರತಿ. ಇವಾಗ ಇನ್ನೊಂದು ಲಾಸ್ಟು ಜಾಂಕಿ ಸೇತು.